ಹಾಯ್ ಫ್ರೆಂಡ್ಸ್, ಕನ್ನಡ ವಾಯ್ಸ್ ಚಾನಲ್ಗೆ ಸ್ವಾಗತ. ನಾನು ಪೂಜಾ ಸುಮಂತ್. ಸ್ನೇಹಿತರೆ, ಸದ್ಯ ಭೂಮಿಯ ಮೇಲೆ 7 ಖಂಡಗಳಿವೆ. ಆದರೆ ಮುಂದಿನ ವರ್ಷಗಳಲ್ಲಿ 6 ಖಂಡಗಳಾಗುವ ಸಾಧ್ಯತೆ ಇದೆ. ಹೌದು, ಭೂಮಿಯ ಮೇಲಿನ ಚಿಕ್ಕ ಖಂಡ ಆಸ್ಟ್ರೇಲಿಯಾ ಮೂವ್ ಆಗ್ತಿದ್ದು ಮುಂದೊಂದು ದಿನ ಏಷ್ಯಾ ಖಂಡದ ಜೊತೆ ಕೊಲಾಡ್ ಆಗುತ್ತೆ ಅನ್ನೋ ಸುದ್ದಿ ಬಂದಿದೆ. ಯಾಕಂದ್ರೆ ಆಸ್ಟ್ರೇಲಿಯಾ ಖಂಡ ಉತ್ತರ ದಿಕ್ಕಿಗೆ ವರ್ಷದಿಂದ ವರ್ಷಕ್ಕೆ ಹತ್ತಿರವಾಗ್ತಿದೆ. ಹೀಗೆ ಉತ್ತರ ದಿಕ್ಕಿಗೆ ಚಲಿಸುತ್ತಿರುವ ಆಸ್ಟ್ರೇಲಿಯಾ ಏಷ್ಯಾ ಜೊತೆ ಮರ್ಜ್ ಆಗಲಿದೆ ಎನ್ನಲಾಗಿದೆ. ಹಾಗಿದ್ರೆ ಆಸ್ಟ್ರೇಲಿಯಾ ಏಷ್ಯಾಗೆ ಹತ್ತಿರವಾಗ್ತಿರೋದಕ್ಕೆ ಇದು ನಿಜಾನಾ? ಈ ರೀತಿ ಖಂಡಗಳು ಒಂದಕ್ಕೊಂದು ಡಿಕ್ಕಿ ಆದ್ರೆ ಭವಿಷ್ಯದಲ್ಲಿ ಏನಾಗುತ್ತೆ? ಇದರ ಪರಿಣಾಮ ಎದರ ಮೇಲೆ ಬೀರಲಿದೆ? ಖಂಡಗಳ ಚಲನೆಗೆ ಕಾರಣವೇನು? ವಿಜ್ಞಾನಿಗಳು ಈ ಬಗ್ಗೆ ಹೇಳ್ತಿರೋದೇನು ಅನ್ನೋ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಈಗಿನ ನ್ಯೂಸ್ ಪ್ರಕಾರ ಆಸ್ಟ್ರೇಲಿಯಾ ವಿಜ್ಞಾನಿಗಳ ಊಹೆಗೂ ಮೀರಿದ ವೇಗದಲ್ಲಿ ಉತ್ತರ ದಿಕ್ಕಿಗೆ ಚಲಿಸುತ್ತಿದೆ. ಹಾಗಂತ ಕಿಲೋಮೀಟರ್ ಲೆಕ್ಕದಲ್ಲಿ ಅಲ್ಲ, ವರ್ಷಕ್ಕೆ 2.8 ಇಂಚು ಅಥವಾ 7 ಸೆಂಟಿಮೀಟರ್ನಷ್ಟು ಮಾತ್ರ. ಇದು ನಮ್ಗೆ ತುಂಬಾ ಕಡಿಮೆ ಅನಿಸುತ್ತೆ, ಆದ್ರೆ ವಿಜ್ಞಾನ ಲೋಕದಲ್ಲಿ ಇದು ವಿಜ್ಞಾನಿಗಳಿಗೆ ಸವಾಲಾಗಿದೆ. ಯಾಕಂದ್ರೆ 2 ಖಂಡಗಳು ಈ ರೀತಿ ಕೊಲೈಡ್ ಆದ್ರೆ ಇದರ ಪರಿಣಾಮ ಭೌಗೋಳಿಕವಾಗಿ ದೊಡ್ಡ ವ್ಯತ್ಯಾಸವನ್ನೇ ಉಂಟು ಮಾಡುತ್ತೆ. ಭೂಪ್ರದೇಶ, ಕ್ಲೈಮೇಟ್ ಸೇರಿದಂತೆ 2 ಖಂಡಗಳ ಸ್ವಾಭಾವಿಕ ಲಕ್ಷಣಗಳಿಂದ ಹಿಡಿದು ಇನ್ಫ್ರಾಸ್ಟ್ರಕ್ಚರ್ಗಳ ಮೇಲೂ ಪ್ರಭಾವ ಬೀರುತ್ತೆ. ಫ್ರೆಂಡ್ಸ್, ಖಾಲಿ ಇರೋ ಗ್ರೌಂಡ್ ನಲ್ಲಿ ಒಂದು ಬಿಲ್ಡಿಂಗ್ ನಿರ್ಮಾಣವಾದ್ರೇನೆ ಆ ಏರಿಯಾದಲ್ಲಿ ಹಲವಾರು ಬದಲಾವಣೆಗಳು ಆಗುತ್ತವೆ. ಅಂಥದ್ರಲ್ಲಿ ಒಂದು ಖಂಡವೇ ಅದಿರುವ ಸ್ಥಾನವನ್ನ ಬಿಟ್ಟು ಮತ್ತೊಂದು ಖಂಡದ ಜೊತೆ ಸೇರುತ್ತೆ ಅಂದ್ರೆ ಎಷ್ಟೆಲ್ಲ ಬದಲಾವಣೆಗಳು ಆಗುತ್ತವೆ ಅನ್ನೋದನ್ನ ನಮ್ಮಿಂದ ಊಹೆ ಮಾಡೋಕ್ಕೂ ಆಗಲ್ಲ. ಇದು ಕೇವಲ 2 ಖಂಡಗಳ ಮೇಲೆ ಪ್ರಭಾವ ಬೀರಲ್ಲ, ಬದಲಿಗೆ ಇಡೀ ಜಗತ್ತಿನ ಮೇಲೆ ಪ್ರಭಾವ ಬೀರುತ್ತೆ. ಆಸ್ಟ್ರೇಲಿಯಾ ಜನರಿಗೆ ಸಂಪೂರ್ಣವಾಗಿ ವಾತಾವರಣ ಬದಲಾಗುತ್ತೆ. ಅಲ್ಲಿನ ಜೀವಿಗಳಿಗೆ, ಜನರಿಗೆ ಇಲ್ಲಿನ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋಕೆ ತುಂಬಾನೇ ತೊಂದರೆ ಆಗುತ್ತೆ. ಹಾಗಂತ ಈ ಬದಲಾವಣೆ ಕೆಲ ವರ್ಷಗಳಲ್ಲಿ ನಡೆಯೋದಲ್ಲ, ಕೋಟ್ಯಾಂತರ ವರ್ಷಗಳೇ ಬೇಕು. ಹಾಗೆ ಈ ಪ್ರಕ್ರಿಯೆನ ನಿಲ್ಸೋಕಾಗುತ್ತಾ ಅಂತ ಕ್ವಶನ್ ಮಾಡಿದ್ರೆ ಅದು ಸಾಧ್ಯ ಇಲ್ಲ. ಇದು ನ್ಯಾಚುರಲ್ ಆಗಿ ನಡೆಯುವಂತದ್ದು, ಇದನ್ನ ತಡೆಯೋಕೆ ಆಗಲ್ಲ. ಹಾಗಿದ್ರೆ ಈ ಖಂಡಗಳು ಹೇಗೆ ಚಲಿಸುತ್ತವೆ? ಇದರ ಹಿಂದಿನ ಕಾರಣವೇನು ಅಂತ ನೋಡೋದಾದ್ರೆ ಇದಕ್ಕೆ ಕಾರಣ ಟೆಕ್ಟಾನಿಕ್ ಪ್ಲೇಟ್ಗಳು. ಫ್ರೆಂಡ್ಸ್, ಈ ಟೆಕ್ಟಾನಿಕ್ ಪ್ಲೇಟ್ಗಳಂದ್ರೇನು, ಆಸ್ಟ್ರೇಲಿಯಾ ಖಂಡ ಮೂವ್ ಆಗ್ತಿರೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಕೆ ನಾವು ಮೊದಲು ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಹಾಗೂ ಈ ಟೆಕ್ಟಾನಿಕ್ ಪ್ಲೇಟ್ಗಳನ್ನ ತಿಳ್ಕೊಳ್ಬೇಕು. ಸ್ನೇಹಿತರೆ, ನಿಮ್ಗೆ ಗೊತ್ತಿರಬಹುದು, ಈ ಹಿಂದೆ ಅಂದ್ರೆ ಸುಮಾರು 240 ಮಿಲಿಯನ್ ಅಥವಾ 24 ಕೋಟಿ ವರ್ಷಗಳ ಹಿಂದೆ ಭೂಮಿ ಇವಾಗ ಇದ್ದ ಹಾಗೆ 7 ಭೂಖಂಡಗಳಲ್ಲಿ ವಿಭಜನೆ ಆಗಿರಲಿಲ್ಲ. ಆಗ ಕೇವಲ ಒಂದೇ ಒಂದು ವಿಶಾಲವಾದ ಬೃಹತ್ ಭೂಭಾಗ ಇತ್ತು. ಅದನ್ನ ಆಗಿನ ಟೈಮ್ ನಲ್ಲಿ ಪ್ಯಾಂಜಿಯಾ ಅಂತ ಕರೆಯಲಾಗ್ತಿತ್ತು. ಹಾಗೆ ಇದನ್ನ ಸುತ್ತುವರಿದು ಒಂದು ಅತಿ ವಿಶಾಲವಾದ ಜಲಭಾಗ ಕೂಡ ಇತ್ತು. ಅದನ್ನ ಪ್ಯಾಂಥಲಾಸ ಅಂತ ಕರೆದಿದ್ರು. ಸೊ ಮುಂದಿನ ಲಕ್ಷಾಂತರ ವರ್ಷಗಳ ನಂತರ ಈ ದೊಡ್ಡ ಭೂಭಾಗ 2 ಭಾಗಗಳಾಗಿ ಡಿವೈಡ್ ಆಗುತ್ತೆ. ಅವಕ್ಕೆ ಗೊಂಡ್ವಾನಾ ಹಾಗೂ ಯುರೇಷಿಯಾ ಅಂತ ಕರೆಯಲಾಯಿತು. ಬಳಿಕ ಈ 2 ಭೂಭಾಗಗಳು ಕಾಲಕ್ರಮೇಣ 7 ಖಂಡಗಳಾಗಿ ವಿಭಜನೆಯಾಗುತ್ತವೆ. ಅವುಗಳೇ ಈಗ ಭೂಮಿಯ ಮೇಲಿರುವ ಏಷ್ಯಾ, ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಆಸ್ಟ್ರೇಲಿಯಾ, ಆಫ್ರಿಕಾ, ಯುರೋಪ್ ಹಾಗೂ ಅಂಟಾರ್ಕ್ಟಿಕಾ ಖಂಡಗಳು. ಸೊ ಹೀಗೆ ದೊಡ್ಡ ಭೂಭಾಗವೊಂದು ಕಾಲಕ್ರಮೇಣ ಡಿವೈಡ್ ಆಗಿ ಬೇರೆ ಬೇರೆ ಖಂಡಗಳಾಗಿ ಭಾಗವಾಗಿದ್ದನ್ನ ಆಲ್ಫ್ರೆಡ್ ವೆಗ್ನರ್ ಅನ್ನೋ ಜರ್ಮನ್ ಸೈಂಟಿಸ್ಟ್ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಮೂಲಕ ಎಕ್ಸ್ಪ್ಲೇನ್ ಮಾಡಿದ್ರು. 20ನೇ ಶತಮಾನದ ಆರಂಭದಲ್ಲೇ ಈ ಕುರಿತು ವೆಗ್ನರ್ ಪೇಪರ್ ಒಂದನ್ನ ಪಬ್ಲಿಷ್ ಮಾಡಿದ್ರು. ಆದ್ರೆ ಇದನ್ನ ಯಾರು ಒಪ್ಪಿಕೊಂಡಿರ್ಲಿಲ್ಲ, ಬದಲಾಗಿ ಇದನ್ನ ಜೋಕ್ ಅಂತ ಹೇಳಿದ್ರು. ಯಾಕಂದ್ರೆ ಕಾಂಟಿನೆಂಟ್ಗಳು ಈ ರೀತಿ ಮೂವ್ ಆಗೋಕೆ ಏನಾದ್ರೂ ರೀಸನ್ ಇರ್ಬೇಕಲ್ವಾ, ಹಾಗೆ ಅದರ ಹಿಂದೆ ಏನಾದ್ರೂ ವಿದ್ಯಮಾನ ನಡೆದಿರ್ಬೇಕು, ಅದರ ಕಾರಣದಿಂದ ಖಂಡಗಳ ಚಲನೆ ಉಂಟಾಗಿರಬಹುದು ಅಂತ ಹೇಳಿದ್ರು. ಇದಕ್ಕೆ ವೆಗ್ನರ್ ಭೂಮಿಯ ಚಲನೆ ಕಾರಣವಿರಬಹುದು ಅಂತ ಸಜೆಸ್ಟ್ ಮಾಡಿದ್ರು. ಆದ್ರೆ ಅದು ರೀಸನ್ ಆಗಿರ್ಲಿಲ್ಲ. ಬಳಿಕ ಮತ್ತೊಬ್ಬ ವಿಜ್ಞಾನಿ ಆರ್ಥರ್ ಹೋಮ್ಸ್ ಮ್ಯಾಂಟಲ್ ಕನ್ವೆನ್ಷನ್ ಥಿಯರಿಯನ್ನ ಮುಂದಿಡ್ತಾರೆ. ಈ ಥಿಯರಿಯಿಂದ ವಿಜ್ಞಾನಿಗಳಿಗೆ ಟೆಕ್ಟಾನಿಕ್ ಪ್ಲೇಟ್ಗಳ ಬಗ್ಗೆ ಗೊತ್ತಾಗುತ್ತೆ. ಈ ಟೆಕ್ಟಾನಿಕ್ ಪ್ಲೇಟ್ಗಳ ಮೂವ್ಮೆಂಟ್ ಇಂದಾನೇ ಕಾಂಟಿನೆಂಟ್ಗಳು ಡ್ರಿಫ್ಟ್ ಆಗಿದ್ದು ಅನ್ನೋದು ಎಲ್ಲರಿಗೂ ತಿಳಿದು ಬರುತ್ತೆ. ಆಗ ಎಲ್ಲರಿಗೂ ಈ ಖಂಡಗಳ ಚಲನೆ ಬಗ್ಗೆ ಸರಿಯಾದ ಮಾಹಿತಿ ತಿಳಿಯುತ್ತೆ. ಹಾಗಿದ್ರೆ ಈ ಟೆಕ್ಟಾನಿಕ್ ಪ್ಲೇಟ್ಗಳು ಅಂದ್ರೇನು? ಬನ್ನಿ ನೋಡೋಣ. ಗೆಳೆಯರೆ, ಭೂಮಿ ಒಟ್ಟು 3 ಪದರದಿಂದ ಮಾಡಲ್ಪಟ್ಟಿದೆ. ಮೇಲ್ಭಾಗವನ್ನ ಕ್ರಸ್ಟ್, ಮಧ್ಯಭಾಗವನ್ನ ಮ್ಯಾಂಟಲ್
ಹಾಗೂ ಒಳಭಾಗವನ್ನ ಕೋರ್ ಅಂತ ಕರೆಯಲಾಗುತ್ತೆ. ಈ ಕ್ರಸ್ಟ್ ಹಾಗೂ ಮ್ಯಾಂಟಲ್ ನಡುವೆ ಲಿಥೋಸ್ಫಿಯರ್ ಅನ್ನೋ ಲೇಯರ್ ಇರುತ್ತೆ. ಇದು ಭೂಮಿಯ ಸರ್ಫೇಸ್ ಆಗಿರೋ ಕ್ರಸ್ಟ್ಗೆ ಆಧಾರವನ್ನ ನೀಡುತ್ತೆ. ಇನ್ನು ಮ್ಯಾಂಟಲ್ ಮೇಲ್ಭಾಗವನ್ನ ಅಪ್ಪರ್ ಮ್ಯಾಂಟಲ್ ಅಥವಾ ಅಸ್ಟೆನೋಸ್ಫಿಯರ್ ಅಂತ ಕರೆಯಲಾಗುತ್ತೆ. ಈ ಲೇಯರ್ ಪೂರ್ಣವಾಗಿ ಸಾಲಿಡ್ ಇರಲ್ಲ, ಹಾಗೆ ಕಂಪ್ಲೀಟ್ ಆಗಿ ಲಿಕ್ವಿಡ್ ಆಗಿಯೂ ಇರಲ್ಲ. ಇದು ಅವೆರಡರ ಮಧ್ಯ ಅಂದ್ರೆ ಸೆಮಿ ಸಾಲಿಡ್ ಸ್ಟೇಟ್ ನಲ್ಲಿ ಇರುತ್ತೆ. ಇತ್ತ ಕೋರ್ ವಿಷಯಕ್ಕೆ ಬಂದ್ರೆ ಅಲ್ಲಿ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಗಳು ಇರುತ್ತವೆ. ಇವುಗಳಿಂದ ಅಲ್ಲಿ ಅತ್ಯಂತ ಗರಿಷ್ಠ ತಾಪಮಾನ ಕ್ರಿಯೇಟ್ ಆಗುತ್ತೆ. ಈ ತಾಪಮಾನದಿಂದ ಉಂಟಾಗಿರುವ ಹೀಟ್ ಟ್ರಾನ್ಸ್ಫರ್ ಆಗುವಾಗ ಕನ್ವೆನ್ಷನ್ ಕರೆಂಟ್ಗಳು ಉಂಟಾಗುತ್ತವೆ. ಇವು ಭೂಮಿಯ ಪದರಗಳ ಮೂಲಕ ಹೊರಬರೋಕೆ ಟ್ರೈ ಮಾಡ್ತಾ ಇರುತ್ತೆ. ಈ ವೇಳೆ ಲಿಥೋಸ್ಫಿಯರ್ ಮೇಲೆ ಹೆಚ್ಚಿನ ಒತ್ತಡ ಉಂಟಾಗಿ ಅಲ್ಲಿ ಕ್ರ್ಯಾಕ್ಗಳು ಸೃಷ್ಟಿಯಾಗುತ್ತವೆ. ಈ ಕ್ರ್ಯಾಕ್ಗಳನ್ನೇ ಟೆಕ್ಟಾನಿಕ್ ಪ್ಲೇಟ್ ಅಂತ ಕರೆಯಲಾಗುತ್ತೆ. ಕೋಟ್ಯಾಂತರ ವರ್ಷಗಳಿಂದ ಈ ವಿದ್ಯಮಾನ ನಡೀತಾ ಇದ್ದು ಪ್ರಸ್ತುತ ಭೂಮಿಯ ಕೆಳಗಡೆ 7 ಮೇಜರ್ ಹಾಗೂ 8 ಮೈನರ್ ಟೆಕ್ಟಾನಿಕ್ ಪ್ಲೇಟ್ಗಳು ರಚನೆಯಾಗಿವೆ. ಇದರಲ್ಲಿ ನಮ್ಮ ಇಂಡಿಯನ್ ಪ್ಲೇಟ್ ಕೂಡ ಒಂದು. ಮೊದಲೇ ಹೇಳಿದ ಹಾಗೆ ಕೋರ್ನಲ್ಲಿ ಉಂಟಾಗುವ ಕನ್ವೆಕ್ಷನ್ ಕರೆಂಟ್ಗಳ ಒತ್ತಡದಿಂದ ಈ ಪ್ಲೇಟ್ಗಳು ಮೂವ್ ಆಗ್ತಾ ಇರುತ್ತವೆ. ಟೆಕ್ಟಾನಿಕ್ ಪ್ಲೇಟ್ಗಳ ಈ ಮೂವ್ಮೆಂಟ್ಗೆ ಟೆಕ್ಟಾನಿಕ್ ಡ್ರಿಫ್ಟ್ ಅಂತ ಕರೆಯಲಾಗುತ್ತೆ. ಈ ಪ್ಲೇಟ್ಗಳ ಚಲನೆಯಿಂದಲೇ ಕಾಂಟಿನೆಂಟ್ಗಳು ಮೂವ್ಮೆಂಟ್ ಆಗೋದು, ಪರ್ವತಗಳು, ಕಣಿವೆಗಳು, ಕಂದರಗಳು ಉಂಟಾಗೋದು. ಟೆಕ್ಟಾನಿಕ್ ಪ್ಲೇಟ್ಗಳ ಮೂವ್ಮೆಂಟ್ ನಿಂದ ಒಟ್ಟು 3 ರೀತಿಯ ಈವೆಂಟ್ಗಳು ಉಂಟಾಗೋ ಸಾಧ್ಯತೆ ಇರುತ್ತೆ. ಅದರಲ್ಲಿ ಮೊದಲನೇದು ಸಬ್ಡಕ್ಷನ್, ಅಂದ್ರೆ ಒಂದು ಪ್ಲೇಟು ಮತ್ತೊಂದು ಪ್ಲೇಟ್ ನ ಕೆಳಗೆ ಹೋಗೋದು. ಈ ಸಂದರ್ಭದಲ್ಲಿ ಕೆಳಗೆ ಹೋದ ಪ್ಲೇಟ್ ನ ಭಾಗದಲ್ಲಿ ಟ್ರೆಂಚ್ ಹಾಗೂ ಮೇಲ್ಭಾಗದ ಪ್ಲೇಟ್ ಭಾಗದಲ್ಲಿ ಫೋಲ್ಡ್ ಮೌಂಟೇನ್ಗಳು ಉಂಟಾಗುತ್ತೆ. ಮರಿಯಾನಾ ಟ್ರೆಂಚ್ ಈ ಸಬ್ಡಕ್ಷನ್ಗೆ ಉದಾಹರಣೆ. ಪೆಸಿಫಿಕ್ ಟೆಕ್ಟಾನಿಕ್ ಪ್ಲೇಟ್ ಹಾಗೂ ಮರಿಯಾನಾ ಟೆಕ್ಟಾನಿಕ್ ಪ್ಲೇಟ್ಗಳು ಒಂದಕ್ಕೊಂದು ಸಬ್ಡಕ್ಷನ್ಗೆ ಒಳಗಾಗಿ ಟ್ರೆಂಚ್ ಉಂಟಾಗಿದೆ. ಅಲ್ಲದೆ ಟ್ರೆಂಚ್ ನ ಅಕ್ಕಪಕ್ಕ ನಮಗೆ ವೋಲ್ಕಾನಿಕ್ ಪರ್ವತಗಳು ಕೂಡ ಕಂಡು ಬರುತ್ತೆ. ಇದೇ ಸಬ್ಡಕ್ಷನ್ ಇಂದಲೇ ನಮ್ಮ ಹಿಮಾಲಯ ಕೂಡ ಉಂಟಾಗಿದೆ. ಈ ಬಗ್ಗೆ ಮುಂದೆ ಹೇಳ್ತೀನಿ. ಇನ್ನು ಎರಡನೇದು ಲ್ಯಾಟ್ರಲ್ ಸ್ಲೈಡಿಂಗ್. ಇದರಲ್ಲಿ 2 ಟೆಕ್ಟಾನಿಕ್ ಪ್ಲೇಟ್ಗಳು ಒಂದಕ್ಕೊಂದು ಒಂದು ಬದಿಯಲ್ಲಿ ಉಜ್ಜಿಕೊಂಡು ಮೂವ್ ಆಗುತ್ತೆ. ಅಂದಹಾಗೆ ಈ ಲ್ಯಾಟ್ರಲ್ ಸ್ಲೈಡಿಂಗ್ ಇಂದಾನೇ ಹೆಚ್ಚಿನ ಭೂಕಂಪಗಳು ಉಂಟಾಗುವುದು. ಇನ್ನು ಮೂರನೇದು ಸ್ಪ್ರೆಡ್ಡಿಂಗ್. ಹೆಸರು ಹೇಳುವ ಹಾಗೆ 2 ಪ್ಲೇಟ್ಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಪರಸ್ಪರ ದೂರ ಹೋಗುತ್ತವೆ. ಈ ಟೈಮಲ್ಲಿ ಭೂಮಿಯ ಒಳಗಡೆ ಇರುವ ಮಾಗ್ಮಾ ಹೊರಬರುತ್ತೆ. ಈ ಟೆಕ್ಟಾನಿಕ್ ಪ್ಲೇಟ್ಗಳ ಚಲನೆ ಸುಮಾರು 340 ಕೋಟಿ ವರ್ಷಗಳ ಹಿಂದೆ ಶುರುವಾಗಿದೆ ಅಂತ ವಿಜ್ಞಾನಿಗಳು ಅಂದಾಜಿಸಿದ್ದಾರೆ. ಈ ಟೆಕ್ಟಾನಿಕ್ ಪ್ಲೇಟ್ಗಳ ಚಲನೆ ತುಂಬಾ ಸ್ಲೋ ಇರುತ್ತೆ. ವರ್ಷಕ್ಕೆ 2 ಸೆಂಟಿಮೀಟರ್ ನಿಂದ 15 ಸೆಂಟಿಮೀಟರ್ ವರೆಗೆ ಮಾತ್ರ ಚಲಿಸುತ್ತೆ. ಹೀಗಾಗಿ ನಮಗೆ ಮೂವ್ಮೆಂಟ್ಗಳು ಅನುಭವಕ್ಕೆ ಬರಲ್ಲ. ಅಲ್ಲದೆ ಭೂಮಿಯ ಕೆಳಗಡೆ ಇರುವ ಟೆಕ್ಟಾನಿಕ್ ಪ್ಲೇಟ್ಗಳ ಚಲನೆ ಬಹುತೇಕ 10 ಸೆಂಟಿಮೀಟರ್ ಒಳಗಡೆ ಇರುತ್ತೆ. ಹೀಗಾಗಿಯೇ ಕಾಂಟಿನೆಂಟ್ಗಳು ಮೂವ್ ಆಗಿ ಈಗಿರುವ ವರ್ಲ್ಡ್ ಮ್ಯಾಪ್ ಸೃಷ್ಟಿಯಾಗೋಕೆ ಕೋಟ್ಯಾಂತರ ವರ್ಷಗಳನ್ನ ತೆಗೆದುಕೊಂಡಿದೆ. ಇನ್ನು ಈ ಟೆಕ್ಟಾನಿಕ್ ಡ್ರಿಫ್ಟ್ ಥಿಯರಿಗೆ ನಮ್ಮ ದೇಶವೂ ಹೊರತಲ್ಲ. ಸ್ನೇಹಿತರೆ, ಭಾರತ ಉಪಖಂಡ ಕೂಡ ಈ ಕಾಂಟಿನೆಂಟಲ್ ಡ್ರಿಫ್ಟ್ಗೆ ಒಳಗಾಗಿತ್ತು. ಸುಮಾರು 14 ಕೋಟಿ ವರ್ಷಗಳ ಹಿಂದೆ ಭಾರತ ಏಷ್ಯಾದ ಭಾಗವಾಗಿರಲಿಲ್ಲ. ಭಾರತ ಆಫ್ರಿಕಾ ಖಂಡದ ಭಾಗವಾಗಿತ್ತು. ಸುಮಾರು 12 ಕೋಟಿ ವರ್ಷಗಳ ಹಿಂದೆ ಟೆಕ್ಟಾನಿಕ್ ಪ್ಲೇಟ್ಗಳ ಚಲನೆಯಿಂದ ಆಫ್ರಿಕಾದಿಂದ ದೂರವಾಗ್ತಾ ಉತ್ತರದ ಕಡೆಗೆ ಡ್ರಿಫ್ಟ್ ಆಗೋಕೆ ಶುರುವಾಗಿತ್ತು. ಮೊದಲು ವರ್ಷಕ್ಕೆ 5 ಸೆಂಟಿಮೀಟರ್ ನಷ್ಟು ಮೂವ್ ಆಗ್ತಿದ್ದ ಭಾರತ ಉಪಖಂಡ ಬರ್ತಾ ಬರ್ತಾ ಅಂದ್ರೆ 4 ಕೋಟಿ ವರ್ಷಗಳ ನಂತರ ವೇಗ ಪಡೆದುಕೊಂಡು ವರ್ಷಕ್ಕೆ 15 ಸೆಂಟಿಮೀಟರ್ ವರೆಗೆ ಡ್ರಿಫ್ಟ್ ಆಗೋಕೆ ಶುರುವಾಗಿತ್ತು. ಹಾಗೆ ಮೂವ್ ಆಗ್ತಾ ಆಗ್ತಾ ಯುರೋಪಿಯನ್ ಪ್ಲೇಟ್ಗಳ ಜೊತೆ ಡಿಕ್ಕಿ ಹೊಡೆಯುತ್ತೆ. ಈ ಕೊಲಿಜನ್ ಇಂದಾನೆ ಇಂದಿನ ವಿಶ್ವದ ಅತಿ ಯಂಗೆಸ್ಟ್ ಹಾಗೂ ಹೈಯೆಸ್ಟ್ ಫೋಲ್ಡ್ ಮೌಂಟೇನ್ ರೇಂಜ್ ಅಂತ ಕರೆಸಿಕೊಂಡಿರುವ ಹಿಮಾಲಯಗಳು ಸೃಷ್ಟಿಯಾಗಿದ್ದು. ಅಲ್ಲದೆ ಹಿಮಾಲಯದ ಎತ್ತರ ಇಂದಿಗೂ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಇದಕ್ಕೆ ಕೂಡ ಕಾರಣ ಈ ಟೆಕ್ಟಾನಿಕ್ ಪ್ಲೇಟ್ಗಳೇ. ಫ್ರೆಂಡ್ಸ್, ಇಂಡಿಯನ್ ಪ್ಲೇಟ್ ಹಾಗೂ ಯುರೇಷಿಯನ್ ಪ್ಲೇಟ್ಗಳ ತಿಕ್ಕಾಟ ಸುಮಾರು 6 ಕೋಟಿ ವರ್ಷಗಳ ಹಿಂದೆನೆ ಶುರುವಾಗಿದೆ. ಇಂದಿಗೂ ಒಂದಕ್ಕೊಂದು ತಿಕ್ಕಾಡ್ತಾನೆ ಇದೆ. ಯುರೇಷಿಯನ್ ಪ್ಲೇಟ್ಗಳು ಮೇಲ್ಭಾಗದಲ್ಲಿ ಮೂವ್ ಆಗ್ತಿದ್ದು ಹಿಮಾಲಯದ ಎತ್ತರ ಜಾಸ್ತಿ ಆಗೋಕೆ ಕಾರಣವಾಗ್ತಿದೆ. ಭಾರತದ ಹಾಗೆ ಆಸ್ಟ್ರೇಲಿಯಾ ಕೂಡ ಮೂವ್ ಆಗ್ತಿದ್ದು ಮುಂದೊಂದು ದಿನ ಏಷ್ಯಾ ಜೊತೆ ಕೂಡಲಿದೆ ಅಂತ ಹೇಳಲಾಗ್ತಿದೆ. ಫ್ರೆಂಡ್ಸ್, ಇದು ಇಂದಿನ ವಿಷಯ. ಇಂತಹ ಹೆಚ್ಚಿನ ಮಾಹಿತಿಗಳಿಗಾಗಿ ಕನ್ನಡ ವಾಯ್ಸ್ ಚಾನೆಲ್ ಅನ್ನ ಫಾಲೋ ಮಾಡಿ. ಧನ್ಯವಾದ.